ಬೆಂಗಳೂರಿನ ಇಂದಿರಾನಗರದಲ್ಲಿ ಸ್ವರ್ಣ ಭಾರತ್ ಸಂಸ್ಥೆಯ ವತಿಯಿಂದ ಕರ್ನಾಟಕ ಎಕ್ಸಲೆನ್ಸಿ ಪ್ರಶಸ್ತಿ ಪ್ರದಾನ ಸಮಾರಂಭ. ಡಾಕ್ಟರ್ ರಜನಿ ಸಂತೋಷ್ ಅವರ ನೇತೃತ್ವದಲ್ಲಿ ಸ್ವರ್ಣ ಭಾರತ್ ಸಂಸ್ಥೆಯ ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 101 ಸಾಧಕರನ್ನು ಗುರುತಿಸಿ ಕರ್ನಾಟಕ ಎಕ್ಸಲೆನ್ಸಿ ಅವಾರ್ಡ್ 2025 ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಿದರು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಡಾಕ್ಟರ್ ಪ್ರಿಯದರ್ಶಿನಿ ಸೋನಿಕೊಪ್ಪ, ಸಮಾಜ ಸೇವಕಿಯಾದ ಡಾಕ್ಟರ್ ಆರ್.ವಿ. ಮಮತಾ ದೇವರಾಜ್ ಮತ್ತು ಚಲನಚಿತ್ರ ನಟಿ ಶ್ರೀ ಅದಿತಿ ರಾಯ್ ಹಾಗೂ ಜರ್ನಲಿಸ್ಟ್ ಹಾಗೂ ಸಮಾಜ ಸೇವಕರಾದ ಶ್ರೀಮತಿ ಭಾಗ್ಯಶ್ರೀ ಮತ್ತು ಸ್ವರ್ಣ ಭಾರತ್ ಸಂಸ್ಥೆಯ ಪದಾಧಿಕಾರಿಗಳಾದ ಶ್ರೀ ವಿಜಯಕುಮಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಪ್ರಶಸ್ತಿ ಸ್ವೀಕರಿಸಿದ ಸಾಧಕರು ತಮ್ಮ ಕೃತಜ್ಞತೆಗಳನ್ನು ಮಾಧ್ಯಮಗಳ ಮುಖಾಂತರ ಡಾಕ್ಟರ್ ರಜನಿ ಸಂತೋಷ್ ಅವರಿಗೆ ತಿಳಿಸಿದರು. ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು ಅಂತ ಹೇಳೋಕ್ಕಿಂತ ಮುಂಚೆ ನಾನೆಲ್ಲರೂ ಹೇಳೋದಿಷ್ಟೇ, ನಮ್ಮ ತಾಯಿನ ನಾವು ತಾಯಿ ಅಂತ ಕರಿಬೇಕಾಗುತ್ತೆ. ಚಿಕ್ಕಮ್ಮ ಮತ್ತು ಅತ್ತೆ ಮತ್ತು ಇನ್ನಿತರ ಇವರಿಗೆ ನಾವು ನಮ್ಗೆ ಯಾಕಂದರೆ ಇಂಗ್ಲೀಷು ಬೇಕು, ಕನ್ನಡನೂ ಬೇಕು, ನಿಮಗೆ ಬೆಂಗಳೂರಲ್ಲಿದ್ದರೆ ತೆಲುಗು ತಮಿಳು ಎಲ್ಲನೂ ಬೇಕು. ಆದರೆ ನಮ್ಮ ತಾಯಿ ಯಾವುದು? ನಮ್ಮ ತಾಯಿ ಯಾರು? ಕನ್ನಡ. ತಾಯಿಗೆ ತಾಯಿ ಅಂತಲೇ ಕರಿಬೇಕು. ಹೀಗಾಗಿ 12ನೇ ಶತಮಾನದಲ್ಲಿ ಕವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರ್ತದೆ, ಕವಿತೋದಯಂ ಕಾವ್ಯ ಪರಿಣಿತಂ ಮತಿಂಗಳ್ ಕನ್ನಡಿಗರು. ಅಂದರೆ ಕನ್ನಡಿಗರು ಯಾರು ಯಾವ ಥರ ಮಾತಾಡ್ತಾರೆ ಅಂತಂದರೆ, ಅವರ ಮಾತನಾಡುವ ಮಾತು ಕೂಡ ಕಾವ್ಯದ ರೀತಿಯಾಗಿರ್ತದೆ. ಕಾವ್ಯದ ಪರಿಣಿತಿ ಹೊಂದಿರುವಂಥವ್ರು ಯಾರಾದರೂ ಇದ್ದರೆ ಅದು ಕನ್ನಡಿಗರು ಅಂತ ಹೇಳ್ತಾರೆ. ನೀವು ಯಾವುದೇ ಸಾಹಿತ್ಯದ ಪ್ರಕಾರಗಳನ್ನು ತೆಗೆದುಕೊಳ್ಳ್ರಿ, ನೀವು ತ್ರಿಪದಿಗಳನ್ನು ತೆಗೆದುಕೊಳ್ಳಿ, ಷಟ್ಪದಿಗಳನ್ನು ತೆಗೆದುಕೊಳ್ಳಿ, ಅಥವಾ ನಮಗೆ 14 ಸೊನೆಟ್ ಅಂತ ಕರಿತೀವಿ, 14 ಪದಗಳನ್ನು ತೆಗೆದುಕೊಳ್ಳಿ, ಅಥವಾ ನೀವು ವಚನ ಸಾಹಿತ್ಯ ತೆಗೆದುಕೊಳ್ಳಿ, ದಾಸ ಸಾಹಿತ್ಯ ತೆಗೆದುಕೊಳ್ಳಿ, ಯಾವುದೇ ಸಾಹಿತ್ಯದ ಪ್ರಕಾರ ಇಲ್ಲದೆ ಅಥವಾ ಯಾವುದೇ ಸಾಹಿತ್ಯ ಪ್ರಕಾರದ ಆಡದೆ ಇರುವ ಅಥವಾ ಎಲ್ಲ ಸಾಹಿತ್ಯ ಪ್ರಕಾರವನ್ನು ಒಳಗೊಂಡಿರುವ ಏಕೈಕ ಭಾಷೆ ಅಂತಂದ್ರೆ ಅದು ಕನ್ನಡ. ನಿಮಗೆ ಗೊತ್ತಿರಲಿ, ಎಲ್ಲ ಸಾಹಿತ್ಯ ಪ್ರಕಾರಗಳನ್ನು ನಾವಿಲ್ಲಿ ನೋಡ್ಬೋದು. ಹಳೆಗನ್ನಡ, ನವ್ಯಗನ್ನಡ, ಮಧ್ಯಗನ್ನಡ, ಇಂಥ ಕನ್ನಡ ನಮ್ಮಲ್ಲಿ ಇಲ್ಲ ಅಂತಿಲ್ಲ. ಈಗ ನಾವು ಒಂದು 20 ಅಲ್ಲ, ಬಿಕಾಸ್ ಐ ಆಮ್ ಎ ಲಿಂಗ್ವಿಸ್ಟ್. 3 to 4 ಕಿಲೋಮೀಟರ್ಸ್ ನಾವು ದಾಟಿದ್ರೆ ಕನ್ನಡದಲ್ಲಿ ಡೈಲೆಕ್ಟ್ ಚೇಂಜ್ ಆಗುತ್ತೆ. ಇಲ್ಲೇ ಚಾಮರಾಜನಗರ ಹೋದ್ರೆ ಏನ್ಡೋ ಯಾಕಡೋ ಎಂತ, ಏನ್ಡೋ ಯಾಕಡೋ, ಮಂಗಳೂರು ಎಂತ ಮಾರ್ಯಾರೆ ಮಂಡೆ ಬಿಸಿ ಆಯಿತು. ಅದ ನೀವು ಧಾರವಾಡ ನಮ್ಮ ಕಡೆ ಹೋದರೆ ಯಾಕಪ್ಪ ಹಿಂಗ್ಯಾಕೆ ಮಾಡಕತ್ತೀಯೋ, ನಾವೆಲ್ಲ ಹತ್ತೋದೆ ಹಿಂಗ್ಯಾಕೆ ಮಾಡಕತ್ತೀಯೋ, ಎಲ್ಲಿ ಹೋಗಕತ್ತೀಯೋ. ಇದು ಕಡೆ ಮೈಸೂರು ಬಂದರೆ ಏನು ಸ್ವಾಮಿ ಚೆನ್ನಾಗಿದ್ದೀರಾ. ಬೆಂಗಳೂರು ಬಂದರೆ ಸ್ವಲ್ಪ ರೈಟ್ ತಿರುಗಿ ಲೆಫ್ಟಲ್ಲಿ ಹೋಗಿ ಡೆಡ್ ಎಂಡು. ಆ ಡೆಡ್ ಎಂಡ್ ಬರೋದೇ ಇಲ್ಲ. ಎಲ್ಲ ಅಡ್ರೆಸ್ ಕೇಳಿದ್ರೆ ರೈಟ್ ತಿರುಗಿ ಲೆಫ್ಟ್ ಹೋಗಿ ಡೆಡ್ ಎಂಡು. ಸೊ ಕೋಡ್ ಸ್ವಿಚಿಂಗ್ ಆ್ಯಂಡ್ ಕೋಡ್ ಮಿಕ್ಸಿಂಗ್ ಅಂತ ಕರಿತೀವಿ ನಾವು. ನಮಸ್ಕಾರ, ನನ್ನ ಹೆಸರು ಆ್ಯಕ್ಟ್ರೆಸ್ ಅದಿತಿ ರಾಯ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಂತೋಷ್ ಸರ್ ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ದಿಸ್. ಏನಂದರೆ ಈಗಿನ ಕನ್ನಡ, ನಮ್ಮ ಕನ್ನಡ ಸಂಸ್ಕೃತಿ, ಕನ್ನಡದ ಭಾವನೆ, ಕನ್ನಡದ ಭಾಷೆಯನ್ನು ಎತ್ತಕ್ಕೋಸ್ಕರ ನನ್ನನ್ನು ಆಹ್ವಾನ ಮಾಡಿದ್ದಕ್ಕೆ, ನನ್ನನ್ನು ಕರೆದಿದ್ದಕ್ಕೆ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು. ಗಾಡ್ ಬ್ಲೆಸ್ ಯು ಸರ್. ಹಾಗೆಯೇ ನಮ್ಮ ಕರ್ನಾಟಕ ಎಕ್ಸಲೆನ್ಸಿ ಅವಾರ್ಡ್ ನನಗೋಸ್ಕರ ಕೊಟ್ಟಿದ್ದಾರೆ. ನಂದು ಎಕ್ಸಲೆನ್ಸಿ ಅಫ್ಕೋರ್ಸ್ ಪೀಪಲ್ ಆರ್ ವಾಚಿಂಗ್ ಆ್ಯಂಡ್ ವರ್ಲ್ಡ್ಸ್ ಆರ್ ವಾಚಿಂಗ್. ಅದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು ಆಲ್. Namaskara Bengaluru, this is Sweshika. I am your fashion, lifestyle, food and beauty influencer. I am glad to receive this award and I would like to thank Swarna Bharat Foundation for recognizing our efforts, and I would also like to thank my parents for always supporting me throughout my journey. Thank you so much. ನಮಸ್ಕಾರ, ನನ್ನ ಹೆಸರು ಅನ್ಮೋಲ್ ಕಾಮತ್ ಅಂತ. ನಾನು ಮುಖ್ಯವಾಗಿ ಸ್ವರ್ಣ ಭಾರತ್ ಫೌಂಡೇಶನ್ಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸಲು ಆಶಿಸುತ್ತೇನೆ. ನನಗೆ ಕರ್ನಾಟಕ ಎಕ್ಸಲೆನ್ಸಿ ಅವಾರ್ಡ್ ನೀಡಿರೋದಕ್ಕೆ. ನಾನು ಮುಖ್ಯವಾಗಿ 2 ಕ್ಷೇತ್ರಗಳಲ್ಲಿ ಕೆಲಸವನ್ನು ಕೈಗೊಂಡಿದ್ದೇನೆ. ಒಂದೇನೆಂದರೆ ಪಶುವೈದ್ಯಕೀಯ ಸೇವೆ, ಅಕ್ರಮ ಗೋಹತ್ಯೆ ತಡೆ ಹಾಗೂ ಅನಾಥ ಕರುಗಳಿಗೆ ಸಂರಕ್ಷಣೆ. ಹೆಸರು ಭಾರ್ಗವಿ ಅನಂತರಾಮ್. ನಾನು ಭಾರ್ಗಿ ರಾಗಾಸ್ ಮ್ಯೂಸಿಕ್ ಸ್ಕೂಲ್ ಅನ್ನೋ ಸಂಸ್ಥೆಯ ಸಂಸ್ಥಾಪಕಿಯಾಗಿದ್ದೇನೆ. ನನ್ನ 25 ವರ್ಷದ ಸಂಗೀತ ಸೇವೆಗೆ ಸ್ವರ್ಣ ಭಾರತ್ ಫೌಂಡೇಶನ್ ಅನ್ನೋರು
ಗುರುತಿಸಿ ಈ ಕರ್ನಾಟಕ ಎಕ್ಸಲೆನ್ಸ್ ಅನ್ನೋ ಅವಾರ್ಡನ್ನು ನೀಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ. ನಮ್ಮಂಥ ಅಪ್ಕಮಿಂಗ್ ಆರ್ಟಿಸ್ಟನ್ನು ಪ್ರೋತ್ಸಾಹಿಸ್ತಿರೋ ಸ್ವರ್ಣ ಭಾರತ್ ಫೌಂಡೇಶನ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಮೊದಲಿಗೆ ನಾನು ಇಲ್ಲಿಗೆ ತಲುಪೋಕ್ಕೆ ನನಗೆ ಸಹಾಯ ಮಾಡಿರುವಂಥ ಎಲ್ಲ ನನ್ನ ಗುರುಗಳಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ ಪೇರೆಂಟ್ಸ್ ಆದಂಥ ನನ್ನ ಪೇರೆಂಟ್ಸ್ ಕೂಡ ಇಲ್ಲೇ ಇದ್ದಾರೆ, ನಾನು ಅವ್ರನ್ನ ಕರೆಯೋಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರಿಗೂ ಕೂಡ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ತಾಯಿ ಸ್ವರ್ಣ ಆ್ಯಕ್ಚುಲಿ ನನಗೆ ತುಂಬ ಖುಷಿ ಆಯಿತು, ಇಲ್ಲಿ ಸ್ವರ್ಣ ಆಯಿತು, ನನ್ನ ಪಕ್ಕದಲ್ಲೂ ಸ್ವರ್ಣ ಇದೆ. ಸೊ ಇಬ್ಬರು ಸ್ವರ್ಣರು ಸೇರಿದ್ರು ನನ್ನ ಅಚೀವ್ಮೆಂಟ್ಸ್ಗೆ. ಥ್ಯಾಂಕ್ ಯು ಸೋ ಮಚ್. Hi, my name is Chandrani and I'm the awardee for Swarna Bharat Foundation. So they have selected me and thank you so much Mr. Rajani Santosh and all the crew members. So I'm very much glad that I have selected for this award. Thank you Karnataka. Thanks a lot for welcoming and for making me feel so great. Thank you so much. Thanks a lot. Everyone, I'm Priya. By professional, I'm a psychologist. I'm Divine Mrs. Glamorous Queen of 2021 and I'm so excited to be part of the Swarna Bharat Foundation. And today I'm here for the award event, that is for the Business Excellence Award. I'm so super duper excited to be part of this and I'm feeling so grateful to receive this award. Thank you so much. ಇವತ್ತು ನನಗೆ ಕಲಾ ಪೋಷಕಿ ಮತ್ತು ಭಾಷಾಭಿವೃದ್ಧಿ ಅಂತ ನನಗೆ ಫೆಲಿಸಿಟೇಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ನಾನು ಧನ್ಯವಾದಗಳು. ಕಲಾ ಪೋಷಕಿಯಾಗಿ ಆಗಬೇಕಾದ್ರೆ ನನಗೆ ಮೈತ್ರಿ ಸಮೂಹದವ್ರಿಗೆ ನಾನು ತುಂಬ ಧನ್ಯವಾದ ಹೇಳ್ತೀನಿ. ಹಾಗೆ ಕಲಾಕುಟ್ರದವ್ರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಇವರಿಂದನೇ ನಾನು ಮುಂದೆ ಬಂದಿರೋದು. ಹಾಗೆ ಭಾಷಾಭಿವೃದ್ಧಿಗೆ ನನಗೆ ನಾನ್ ಕಾಂಡಿಸ್ಗೆ 1000 ಜನದ ಮೇಲೆ ನಾನು ಕನ್ನಡನ ಹೇಳ್ಕೊಟ್ಟಿದ್ದೀನಿ. ಆ ಸ್ಟೂಡೆಂಟ್ಸ್ ಎಲ್ರಿಗೂ ನಾನು ಧನ್ಯವಾದ ಹೇಳ್ತೀನಿ, ಯಾಕೆಂದರೆ ಅವರೇ ನನ್ನನ್ನು ಶಿಕ್ಷಕಿಯಾಗಿ ಮಾಡಿದ್ದು. ಅನಂತ ಧನ್ಯವಾದಗಳು.